ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ನಾನು ನಿಮ್ಗೊಂದು ಡಿವೈನ್ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಮಾಡೀನಿ. ಅದು ಯಾವುದು ಅಂತಂದ್ರೆ ದೇವರಾಯನ ದುರ್ಗ. ಅದು ನಮ್ಮ ಬೆಂಗಳೂರಿಗೆ ಭಾಳ ಸಮೀಪ ಆಗ್ತದೆ. ಆಮೇಲೆ ನಮ್ಮ ಮನೆಯಿಂದ ಎಕ್ಸಾಕ್ಟಾಗಿ ಒಂದು 2 ತಾಸು ಜರ್ನಿ ಅದ. ನಾನು ನೋಡ್ರಿ ಬೆಳಗ್ಗೆ ಜಲ್ದಿನೇ ಬಿಟ್ಟಿದ್ದೆ ಮನಿನ, ಆದ್ರೂ ಎಷ್ಟು ಟ್ರಾಫಿಕ್ ಜಾಮ್ ಆಗ್ಯದ ಆಲ್ರೆಡಿ. ಟೋಲ್ ಒಳಗಂತೂ ಸಿಕ್ಕಾಪಟ್ಟೆ ಗಾಡಿಗಳಿದ್ದವು. ಯಾಕಂದ್ರೆ ವೀಕೆಂಡ್ ಅಂತಂದಮೇಲೆ ಎಲ್ಲರೂ ಹೊರಗೆ ಹೋಗೋ ಆಸೆ ಇರ್ತದೆ, ಎಲ್ಲರೂ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಹೋಗೋಣ ನೋಡಿರಿ. ಇವಾಗ ಇದೇ ಮಾರ್ಗದಲ್ಲಿ ಸೀದಾ ಹೋಗ್ಬೇಕು ನಾವು. ಸೀದಾ ಹೋದರೆ ನಮಗೊಂದು ಅಲ್ಲೊಂದು ಫ್ಲೈಓವರ್ ಕಾಣ್ಲಿಕ್ಕತ್ತದ. ಆ ಫ್ಲೈಓವರ್ ಏನದಲ್ಲ ಅದು ಚಿತ್ರದುರ್ಗಕ್ಕೆ ಕನೆಕ್ಟ್ ಆಗ್ತದೆ. ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ಇಲ್ಲಿ ಸ್ಲೈಟ್ ಲೆಫ್ಟಿಗೆ ನಾವಿಲ್ಲಿ ಟರ್ನ್ ತಗೊಳ್ಳೋಣ. ಸ್ಲೈಟ್ ಲೆಫ್ಟು. ನಮಗಿಲ್ಲಿ ಫಸ್ಟ್ ರೈಟ್ ಒಂದು ಬರ್ತದೆ, ಅಲ್ಲಿ ನಾವು ಹೋಗಬಾರ್ದು. ಅದಾದಮೇಲೆ ನಮ್ಗೆ ಮುಂದೆ ಒಂದು ಸೆಕೆಂಡ್ ರೈಟ್ ಸಿಗ್ತದೆ. ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ, ಅದಕ್ಕೆ ನಾನು ನಿಮಗೆ ಕ್ಲಿಯರಾಗಿ ಹೇಳಲಿಕ್ಕತ್ತೀನಿ. ಫಸ್ಟ್ ರೈಟ್ ಬೇಡ, ಇಲ್ಲಿ ಸೀದಾ ಹೋದರೆ ಫಸ್ಟ್ ರೈಟ್ ಬರ್ತದೆ, ಅಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೆಕೆಂಡ್ ರೈಟಿಗೆ ನಾವು ಟರ್ನ್ ತೊಗೊಂಡು ಹೋಗಬೇಕು. ಇಲ್ಲಿ ಸೀದಾ ಹೋದರೆ ಏನಾಗ್ತದೆ, ನಮ್ಗೆ ದೇವನಹಳ್ಳಿ ಏರ್ಪೋರ್ಟ್ ಸಿಗ್ತದೆ. ಅದಕ್ಕೆ ಮತ್ತೆ ನಾವು ಸ್ಲೈಟಾಗಿ ಮತ್ತು ನಾವು ಇದು ಲೆಫ್ಟಿಗೆ ಹೋಗಬೇಕು. ಅಲ್ಲೇ ಬೋರ್ಡೆಲ್ಲ ಹಾಕೇ ಬಿಟ್ಟಾರೆ, ಗೊರವನಹಳ್ಳಿ ಮಹಾಲಕ್ಷ್ಮಿ ಮತ್ತು ದೇವರಾಯನ ದುರ್ಗ ಅಂತೆಲ್ಲ ಹಾಕೇ ಬಿಟ್ಟಾರೆ. ಹೀಗಾಗಿ ನಾವು ಅದೇ ಮಾರ್ಗ ಹಿಡ್ಕೊಂಡು ಸೀದಾ ಹೋಗ್ಬಿಡ್ಬೇಕು. ರೋಡ್ ನೋಡ್ರಿ ಭಾಳ ಚಲೋ ಅದ. ಅಗದಿ ಇದನ್ನು ಮಾಡಿಸ್ದಂಗೆ ಆಗ್ಯದ, ಭಾಳ ಚಲೋ ಅದ ರೋಡ್. ಹೀಗಾಗಿ ಡ್ರೈವಿಂಗಿಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಈ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿರಿ. ಆಮೇಲೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಇದಕ್ಕೆ ಯಾವುದೇ ಚಾರ್ಜ್ ಆಗಂಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರಿಂದ. ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಆಮೇಲೆ ನೋಡಿರಿ, ಇಲ್ಲೇ ಎಷ್ಟು ಚಲೋ ಹಸಿರದ. ಈ ಹಸಿರಿನ ಮಡಿಲಿನೊಳಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವಗೊಂಡಾರ ಅಂತಂದ್ರೆ ಎಷ್ಟು ನೋಡಲಿಕ್ಕೆ ಕಣ್ಣಿಗೆ ಆನಂದ ಆಗ್ತದೆ. ಇದಾದಮೇಲೆ ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಲೆಫ್ಟಿಗೆ ಒಂದು ಆರ್ಚ್ ಸಿಗ್ತದೆ. ಈ ಆರ್ಚ್ ನಮ್ಮ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಆರ್ಚ್ ಮಾಡ್ಯಾರ. ಆರ್ಚ್ನೊಳಗೆ ಇಲ್ಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದೇವರಾಯನ ದುರ್ಗ ಅಂತಂದು ಬರೆದ್ಬಿಟ್ಟಾರ. ಇದು ಕರ್ನಾಟಕ ಸರ್ಕಾರ ದತ್ತಿ ಇಲಾಖೆಗೆ ಸೇರ್ತದೆ. ಇದು ನಾವು ಪ್ರತಿ ಶನಿವಾರ ಮತ್ತು ಭಾನುವಾರ ನಾವು ಎಲ್ಲಿ ಹೋಗಬೇಕು ಅಂತಂದು ಯೋಚನೆ ಮಾಡ್ತಿದ್ವಿ ಅಂತಂದ್ರೆ ಈ ಜಾಗ ಭಾಳ ಸೂಕ್ತ ಆಗ್ಯದ ಇದು. ಆಮೇಲೆ ಪ್ರೇಕ್ಷಣೀಯ ಸ್ಥಳನೂ ಆಗ್ಯದ ಇದು. ಇದು ದೇವರಾಯನ ದುರ್ಗ ಏನದಲ್ಲ, ಕರ್ನಾಟಕದ ತುಮಕೂರು ಜಿಲ್ಲೆಗೆ ಭಾಳ ಹತ್ತಿರ ಅದ ಈ ಊರು. ಬೆಂಗಳೂರಿನಿಂದ 2 ತಾಸು ಗಂಟೆ ಪ್ರಯಾಣ ಆದ್ರೆ ದೇವರಾಯನ ದುರ್ಗ ತುಮಕೂರಿಗೆ ಭಾಳ ಸಮೀಪ ಆಗ್ತದೆ ಇದು. ಯಾಕಂದ್ರೆ ಇದು ತುಮಕೂರು ಜಿಲ್ಲೆಗೆ ಸೇರಿದ್ದಾಗಿರೋದ್ರಿಂದ ಇದು ಭಾಳ ಸಮೀಪ ಅದ. ದೇವರಾಯನ ದುರ್ಗ ಅಂತಂದು ಏನು ಹೆಸರು ಅದಲ್ಲ, ಅದನ್ನು ನಾವು ಸರಿಯಾಗಿ ಅನುವಾದಿಸಿ ನೋಡಿದಾಗ ದೇವರ ಕೋಟೆ ಅಂತಂದು ತಿಳಿದು ಬರ್ತದೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದರೂ ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರವರು ತಮ್ಮ ವಿಜಯದ ಸಾಹಸಗಳಲ್ಲಿ ಈ ಒಂದನ್ನು ಸಹ ಅವ್ರೇನು ಮಾಡ್ತಾರೆ, ವಶಪಡಿಸಿಕೊಳ್ತಾರೆ ಅವರು. ಅದಕ್ಕೆ ಇದನ್ನು ದೇವರಾಯನ ದುರ್ಗ ಅಂತಂದು ಹೆಸರು ಬಂದದ ಅಂತಂದು ಅಲ್ಲಿ ಸ್ಥಳ ಇತಿಹಾಸ ಹೇಳ್ತದೆ. ಈ ಸ್ಥಳ ಏನದಲ್ಲ, ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದೊಳಗದ ಇದು. ಆಮೇಲೆ ಇದು ವಾರಾಂತ್ಯದ ತೀರ್ಥಯಾತ್ರೆಗಿದು ಬಹಳ ಸೂಕ್ತವಾದ ಒಂದು ಸ್ಥಳ ಆಗ್ಯದ. ಇದನ್ನು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯವರು ಇದನ್ನು ರಕ್ಷಣೆ ಮಾಡ್ಲಿಕ್ಕತ್ತಾರೆ ಇದು. ಯಾಕಂದ್ರೆ ರೋಡೆಲ್ಲ ನೋಡಿರಿ ಎಷ್ಟು ಚಂದವ ಅದ. ಮತ್ತು ಹಂಗಿದ್ಮೇಲೆ ಒಂದು ಮೇಂಟೆನೆನ್ಸ್ ಅಂತೂ ಇರಲೇಬೇಕಾಗ್ತದೆ. ಅದನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಮಾಡ್ಲಿಕ್ಕತ್ತಾರೆ. ದೇವರಾಯನ ದುರ್ಗ ಏನದಲ್ಲ, ಇದು ಪೌರಾಣಿಕ ಮಹತ್ವವನ್ನು
ಇದು ಒಳಗೊಂಡದ. ನಾವು ಅದನ್ನು ನೋಡಿದಾಗ ಏನಾಗ್ತದೆ, ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮ ಏನಿದ್ದಾನಲ್ಲ, ಆತ ಏನು ಮಾಡ್ತಾನೆ, ವಿಷ್ಣುವಿನ ಹೆಸರೊಳಗೆ ಹಲವಾರು ಸಾವಿರ ವರ್ಷಗಳ ಕಾಲ ತಪಸ್ಸು ಆತ ಮಾಡ್ತಾನೆ. ಆ ತಪಸ್ಸಿಗೆ ಪ್ರಭಾವಿತನಾಗಿ ವಿಷ್ಣು ಇಲ್ಲಿ ನರಸಿಂಹ ಅವತಾರವನ್ನು ಈತ ಅವತರಿಸ್ತಾನೆ. ಆಮೇಲೆ ವಿವಿಧ ಪುರಾಣಿಕ ಪುಸ್ತಕಗಳಲ್ಲಿ ಸಹ ಈ ಸ್ಥಳವನ್ನು ಅತ್ಯಂತ ಪವಿತ್ರ ಸ್ಥಳ ಅಂತಂದು ಹೇಳಲಾಗಿದೆ. ನೋಡ್ರಿ, ಇವಾಗ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಂದು ಬರ್ದಾರ. ಇದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನಾವು ಆರ್ಚ್ ಮುಖಾಂತರ ಒಳಗೆ ಹೋಗಬೇಕು. ಇಲ್ಲಿ ಏನಾಗ್ತದೆ, ನಮ್ಮ ಕಾರ್ ವ್ಯವಸ್ಥೆ ಅಲ್ಲಿವರೆಗೂ ಹೋಗೋ ವ್ಯವಸ್ಥೆನೂ ಅವ್ರು ಮಾಡ್ಯಾರ. ಈಗ ಇಲ್ಲ ನಮಗೆ ಬೇಡ ಅಂತಂದ್ರೆ ನಡ್ಕೊಂಡು ಹೋಗ್ಬೋದು. ನಮಗಿಲ್ಲಿ ಫಸ್ಟಿಗೆ ನಮಗೊಂದು ಇಲ್ಲೊಂದು ಆಂಜನೇಯನ ಸ್ವಾಮಿ ದೇವಸ್ಥಾನ ಸಿಗ್ತದೆ. ಗುಹೆ ಒಳಗೆ ಆಂಜನೇಯ ಸ್ವಾಮಿ ಇದ್ದಾನೆ. ನಾವು ಅದನ್ನು ದರ್ಶನ ಮಾಡಿಕೊಂಡು ನಾವು ಇವಾಗ ಮುಂದೆ ಹೋಗಬೇಕು. ನೋಡ್ರಿ, ಇವಾಗ ಇಲ್ಲಿ ಮುಂದೆ ಹೋದ್ರೆ ಅಂಗಡಿಗಳಂತೂ ಬೇಕಾದಷ್ಟು ಸಿಗ್ತವೆ. ಅಂಗಡಿಗಳು, ತಿನಿಸು ಅವೆಲ್ಲ. ಮತ್ತು ಈಗ ತೀರ್ಥಯಾತ್ರೆಗೆಲ್ಲ ಬರ್ತಿರ್ತಾರೆ ಜನ, ಬರ್ತಾರೆ ಅಂತಂದಮೇಲೆ ಇದು ಎಲ್ಲ ಕಡೆ ಇಟ್ಟೇ ಬಿಟ್ಟಿರ್ತಾರೆ. ಇದಾದ್ಮೇಲೆ ನಾವು ಮೇಲೆ ಹೋಗಿ ನೋಡಿದಾಗ ಎಷ್ಟು ಚಂದ ಹಸಿರಂದ್ರೆ ಹಸಿರದ ಅಂತಂದ್ರೆ ಹಸಿರಿನ ಗುಡ್ಡಗಳು ಲೈನಾಗಿ ಎಷ್ಟು ಚಂದ ಕಾಣ್ಲಿಕ್ಕತ್ತಾವಂದ್ರೆ ಭಾಳ ಚಂದ ಕಾಣ್ಲಿಕ್ಕತ್ತಿದ್ದವು. ಅದೇ ರೀತಿಯಾಗಿ ಕೋತಿಗಳ ಕಾಟನೂ ಭಾಳ ಅದ ಇಲ್ಲಿ. ಅದ್ರ ಎದುರಿಗೇ ಒಂದು ಆಂಜನೇಯ ಮತ್ತು ಗರುಡ ದೇವರದ್ದು ಒಂದು ದೇವಸ್ಥಾನನೂ ಅದ. ಆಂಜನೇಯ ಮತ್ತು ಗರುಡ ಇವರಿಬ್ಬರು ಇರಲೇಬೇಕು. ನರಸಿಂಹಸ್ವಾಮಿ ಇದ್ದಾನ ಅಂತಂದಮೇಲೆ ಅವರಿಬ್ಬರು ಇರಬೇಕು. ನೋಡ್ರಿ, ಇವಾಗ ಇಲ್ಲಿ ಮೆಟ್ಲುಗಳೂ ಏನು ಅಂತ ದೊಡ್ಡದೇನಿಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನಾನು ನಿಮ್ಗೆ ಅದನ್ನೇ ಅವಾಗಲೇ ಹೇಳ್ದಂಗೆ, ಈ ಕೋಟೆ ಏನದಲ್ಲ, ಇದು ದ್ರಾವಿಡ ಶೈಲಿಯೊಳಗೆ ನಿರ್ಮಾಣ ಮಾಡಲಾಗಿದೆ. ಮತ್ತು ದೇವಾಲಯ ಏನದಲ್ಲ, ಇದು 2000 ವರ್ಷಗಳಷ್ಟು ಹಳೆಯದಾಗಿದೆ. ನೋಡ್ರಿ, ಹಳೆಯದಾಗಿದ್ದ ಹೆಂಗೆ ಗೋಡೆಗಳು 2000 ವರ್ಷ ಅಂತಂದ್ರೆ ಸುಮ್ಮನೆ ಹಂಗಲ್ಲ, ಗೋಡೆಗಳು ಎಷ್ಟು ಚಲೋ ಅವ. ಆಮೇಲೆ ಇಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಅಂತ ಬರೆದುಬಿಟ್ಟಾರೆ. ಸಾಯಂಕಾಲ 5 ಗಂಟೆವರೆಗೂ ಮಾತ್ರ ತೆಗೆದಿರ್ತದೆ. 5 ಗಂಟೆ ಆದಮೇಲೆ ಇದು ಕ್ಲೋಸ್ ಆಗಿಬಿಡ್ತದೆ. ಇದು ನೋಡ್ರಿ ಎಷ್ಟು ಹೆಂಗೆ ನೋಡ್ರಿ, ಕಲ್ಲುಗಳನ್ನು ಒಂದಕ್ಕೊಂದು ಯಾವ ಥರ ಜೋಡಣೆ ಮಾಡ್ಯಾರ ಅಂತಂದ್ರೆ ಭಾಳ ಚಂದ ಇದು ಆಗಿದೆ. ಆಮೇಲೆ ನಾವು ಮ್ಯಾಲೆ ಹೋದಂಗೆಲ್ಲ ದೊಡ್ಡ ದೊಡ್ಡ ನಮಗೆ ಗುಡ್ಡಗಳು ಕಾಣಿಸ್ತಾವೆ, ದೊಡ್ಡ ದೊಡ್ಡ ಬಂಡೆಗಳು ಕಾಣಿಸ್ತಾವೆ ನಮಗೆ. ಈ ಬಂಡೆಗಳು ಎಷ್ಟು ತಂಪು ನಮಗೆ ವಾತಾವರಣ ಇತ್ತು ಅಂತಂದ್ರೆ ಈ ಬಂಡೆಗಳಿಂದ ಭಾಳ ಆರಾಮ ಅನಿಸ್ತಿತ್ತು. ನಾವು ಮ್ಯಾಲೆ ಹೋದಾಗ ದಣೆ ಬಾರಿಸ್ಕೊಳ್ಳಿಕ್ಕೆ ಭಾಳ ಆರಾಮ ಅನಿಸಿತ್ತು. ನೋಡ್ರಿ, ಎಷ್ಟು ದೊಡ್ಡ ಗಿಡ ಅದ. ಈ ಬಂಡಿಗೆ ಹತ್ಕೊಂಡು ಒಂದು ದೊಡ್ಡ ಗಿಡ ಬೆಳೆದ್ಬಿಟ್ಟದ. ಅದರದ್ದು ಬೇರುಗಳು ನೋಡ್ರಿ ಎಷ್ಟು ಚಂದ ಅದು ಇದ್ರೊಳಗೆ ಕಲ್ಲೊಳಗೆ ಹೋಗ್ಯದ. ನಾನು ನೋಡ್ತೀನಿ, ನಾವು ಇದು ಬೆಟ್ಟ ಹತ್ಕೊಂಡು ಬರೋಷ್ಟೊತ್ತಿಗೆ ಎಷ್ಟೊಂದು ಜನ ಇಲ್ಲಿ ವಿಶ್ರಾಂತಿ ಪಡ್ಲಿಕ್ಕೆ ಹತ್ಬಿಟ್ಟಿದ್ರು. ಯಾಕಂದರೆ ಬೆಟ್ಟ ಹತ್ಕೊಂಡು ಬಂದ ಸ್ವಲ್ಪ ಆಯಾಸ ಆಗಿರ್ತದಲ್ಲ, ಅದೇ ಥರ ಎಲ್ಲರೂ ಬಂದು ಅಲ್ಲಿ ವಿಶ್ರಾಂತಿ ತೊಗೊಳಿಕತ್ತಿದ್ರು. ನಾನು ಸಹ ಒಂದು 10 ನಿಮಿಷ ಕೂತ್ಕೊಂಡು ದಣೆ ವಾರಿಸ್ಕೊಂಡು ಆಮೇಲೆ ಮತ್ತೆ ಮುಂದೆ ಹೋಗ್ಲಿಕ್ಕತ್ತಿದ್ದೆ. ಮುಂದೆ ಹೋದೆ. ಮ್ಯಾಲೆ ಹೋದ ತಕ್ಷಣವೇ ನಮಗೊಂದು ಇಲ್ಲೊಂದು ಹೊಂಡ ಸಿಗ್ತದೆ. ಈಗ ಇದು ಪುಷ್ಕರಣಿ ಅಂತೀವಲ್ಲ ಆ ಥರ. ಅದನ್ನು ನೋಡ್ರಿ ಎಷ್ಟು ಹಸಿರಿನೊಳಗೆ ಎಷ್ಟು ಚಂದ ಕಾಣ್ಲಿಕ್ಕತ್ತದ ಅಂತಂದ್ರೆ ಏನೋ ಒಂಥರ ಕಣ್ಣಿಗೆ ಆನಂದ ಆಗ್ತದೆ. ಇದು ನೋಡಿದ್ರೆ ಭಾಳ ಚಲೋ ಅದ ಇದು. ಆಮೇಲೆ ಇಲ್ಲಿ ಪಕ್ಕದಲ್ಲಿನೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅದ. ಅದರ ಎದುರುಗಡೆ ಪಾರಿಜಾತ ವೃಕ್ಷ ಅದ. ಅದನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಇಲ್ಲಿ ಆಂಜನೇಯನ ದೇವಸ್ಥಾನದೊಳಗೆ ಏನದಲ್ಲ, ನಮಗಿಲ್ಲಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ. ಅದಕ್ಕೆ ನಾನಿಲ್ಲಿ ಹೊರಗಿಂದನೇ ನಿಂತು ನೋಡೀನಿ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದು ಇಲ್ಲಿ ಬರ್ದಾರ. ನಾವು ಹೊರಗೆ ಮಾತ್ರ ನೋಡ್ಬೋದು. ಅದೇ ರೀತಿಯಾಗಿ 4 ಮೆಟ್ಲ ಮೇಲೆ ಹತ್ಕೊಂಡು ಹೋದ್ವಿ ಅಂತಂದ್ರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಸಿಗ್ತದೆ. ಅಲ್ಲಿನೂ ನಮ್ಗೆ ಕ್ಯಾಮ್ರಾ ಅಲೋ ಇಲ್ಲ. ಆಮೇಲೆ ಕೋತಿಗಳು ಭಾಳ ಅಂದ್ರೆ ಭಾಳ ಇದ್ವು ಒಳಗೆ. ಆಮೇಲೆ ಅಷ್ಟೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಕೆಳಗೆ ಬಂದ್ವಿ. ಕೆಳಗೆ ಬಂದ ತಕ್ಷಣ ನಮಗಿಲ್ಲಿ ನಾವೇನು ಹೋಗಿದ್ವಲ್ಲ ಒಳಗೆ, ಅದೇ ದಾರಿಯೊಳಗಿಂದ ಹೊರಗೆ ಬಂದು ನಾವು ಮುಂದೆ ರೈಟ್ ಟರ್ನ್ ತೊಗೊಂಡ್ವಿ ಅಂತಂದ್ರೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ನೋಡ್ರಿ, ಇವಾಗ ನಾವು ಹೋದ ತಕ್ಷಣ ಅಲ್ಲೊಂದು ಆರ್ಚ್ ಮಾಡಿಬಿಟ್ಟಾರ. ಆರ್ಚಿಂದ ನಾವು ಒಳಗೆ ಹೋಗಬೇಕು. ಅಲ್ಲಿ ಮುಂದೆನೇ ನಮ್ಗೆ ದೇವಸ್ಥಾನ ಮುಂದೆನೇ ಕಾರ್ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಮಾಡ್ಯಾರ. ಅದೇನು ಪ್ರಾಬ್ಲಮ್ ಆಗಂಗಿಲ್ಲ. ನೋಡ್ರಿ ಎಷ್ಟು ಚಂದ ಕಾಣ್ಲಿಕ್ಕತ್ತದ. ಮ್ಯಾಲೆಲ್ಲ ಆರ್ಚ್ ಭಾಳ ಚಲೋ ಮಾಡ್ಯಾರ. ಮುಂಚೆ ಇರಲಿಲ್ಲ ಇದು.
ಆಮೇಲೆ ನಾವು ಇದಕ್ಕೆ ಬಂದ ತಕ್ಷಣ ಮುಂದೆ ದೇವಸ್ಥಾನಕ್ಕೆ ಮುಂದೆ ಬಂದ ತಕ್ಷಣ ಶ್ರೀ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತಂದು ಬರ್ದಾರ. ಭಾಳ ಚಲೋ ಆಗಿದೆ ನೋಡ್ರಿ. ಆ ಬೋರ್ಡಿಗೆ ಹೂವಿನ ಒಂದು ಹಂದ್ರ ಹಾಕಿದಂಗೆ ಆಗ್ಯದ, ಅಷ್ಟು ಚಲೋ ಕಾಣ್ಲಿಕ್ಕತ್ತದ. ಆಮೇಲೆ ನೋಡ್ರಿ ಗೋಪುರ ಏನದಲ್ಲ ಆಕಾಶಕ್ಕೆ ಹೊಂದ್ಕೊಂಡಂಗೆ ಎಷ್ಟು ರಮಣೀಯವಾಗಿ ಕಾಣ್ಲಿಕ್ಕತ್ತದ. ಅದಕ್ಕೆ ನೀವು ಒಂದು ಸರ್ತಿ ಹೋಗಿ ಬರ್ರಿ. ಹೋಗಿ ಬಂದಮೇಲೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಆಮೇಲೆ ಇಲ್ಲಿ ಏನು ಮಾಡ್ಯಾರ, ದಶಾವತಾರಗಳನ್ನು ಒಂದೊಂದಾಗಿ ಒಂದೊಂದು ಸಣ್ಣ ಸಣ್ಣದಾಗಿ ಆರ್ಚ್ ಮಾಡಿ ಅಲ್ಲಿ ಒಂದೊಂದು ಅವತಾರಗಳನ್ನು ಅಲ್ಲಿ ಇಟ್ಟಾರ. ಅದನ್ನು ಭಾಳ ಚಂದ ಕಾಣ್ಲಿಕ್ಕತ್ತದ. ಇಲ್ಲೂ ಕೋತಿಗಳು ಜಾಸ್ತಿ ಇದ್ದವು. ನನಗಿಲ್ಲಿ ಒಂದೆರಡು ಮಾತ್ರ ಕ್ಯಾಮ್ರಾಗೆ ಸಿಕ್ತು ನನಗಿಲ್ಲೇ. ಆಮೇಲೆ ಈ ಇತಿಹಾಸ ಪುರಾಣವನ್ನು ಅಲ್ಲಿ ದತ್ತಿ ಇಲಾಖೆಯವ್ರು ಏನು ಮಾಡ್ಯಾರ, ಒಂದು ಬೋರ್ಡ್ ಒಳಗೆ ಬರೆದ್ಬಿಟ್ಟಾರ. ಅದನ್ನು ನಮ್ಗೆ ಓದಲಿಕ್ಕೆ ಸಿಗ್ತದೆ. ಈ ದೇವಸ್ಥಾನ ಒಳಗಡೆನೂ ನಮ್ಗೆ ಫೋಟೋಗೆ ಅಲೋ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.